ಬಾವಿಯ ಭೂತೋನ್ ಎಂಬ ಪೂರ್ಣ ಹೆಸರಿನ ತೋಟದಲ್ಲಿ ಒಂದು ಬಾವಿ ಹಲವು ವರ್ಷಗಳಿಂದ ಬರಿದಾಗಿತ್ತು. ಯಾರಿಗೂ ಆ ನೀರು ಬೇಕಾಗಿರಲಿಲ್ಲ. ಯಾರೂ ಆ ಬಾವಿಯನ್ನು ಸ್ವಚ್ಛಗೊಳಿಸುತ್ತಿರಲಿಲ್ಲ. ಬರುವ ಹೋಗುವ ಜನರ ಕಣ್ಣಿಗೆ ಮಾತ್ರ ಬೆಲ್ಲುತ್ತಿತ್ತು. ಒಂದೆರಡು ದಾರಿ ಹೋಕರು ಆ ಬಾವಿಯ ಪಕ್ಕದಿಂದ ಹಾದು ಹೋಗುತ್ತಿದ್ದರು. ಆಗ ತಮ್ಮ ನೀರು ಕುಡಿಯುವ ಆಸೆಯನ್ನು ಪೂರೈಸಿಕೊಳ್ಳುತ್ತಿದ್ದರು. ಆದರೆ ಒಂದು ವಿಚಿತ್ರ ವರ್ತನೆ ನಡೆಯಿತು. ಗ್ರಾಮದ ಇಬ್ಬರು ಜನರು ಆ ತೋಟದ ಪಕ್ಕದ ರಸ್ತೆಯಿಂದ ಹೋಗುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರಿಗೆ ಬಾವಿಯಿಂದ ಗುಡುಗುಡು ಗುಡುಗುಡು ಎಂಬ ಶಬ್ದ ಕೇಳಿಸಿತು. ಯಾರೋ ನರಿಗೆ ಬಕೆಟ್ ಹಾಕಿದಂತೆ. ಆ ಗುಡುಗುಡು ಶಬ್ದ ಬಾವಿಯಿಂದಲೇ ಬರುತ್ತಿದೆ ಅಲ್ಲವೇ? ಬೇರೆಲ್ಲಿಂದ ಬರುತ್ತಿದೆ? ಆದರೆ ಬಾವಿಯ ಸುತ್ತಮುತ್ತ ಯಾರೂ ಕಾಣಿಸುತ್ತಿಲ್ಲ. ಹಾಗಾದರೆ ಆ ನೀರು ತುಂಬೋ ಗುಡುಗುಡು ಶಬ್ದ ಹೇಗಿದೆ? ನೋಡಬೇಕು. ಬಿಡು, ನಮಗೇನು ಮಾತಾಡ್ತೀಯ ಅನ್ನ? ನಮ್ಮ ಮೂರಿನ ಬಾವಿ ನೋಡಲೇಬೇಕು. ಆಕ್ಯೋ ಪೊಲೀಸಿ ರಾಮಜೀವನ ಅನ್ನ ಬಾವಿಗೆ ಬಿದ್ರು. ರಾಮದೀನನ ಅನ್ನ ಬಾವಿಗೆ ಬಿಟ್ರು. ನಂತರ ಪ್ರಾಂಶುಪಾಲರು ರಾಮದೀನನನ್ನು ಬಹಳ ಹುಡುಕಿದರು. ಬಾವಿಯಿಂದ ರಾಮದೀನ ಮಾತ್ರವಲ್ಲ, ಅವನ ಶವವೂ ಸಿಗಲಿಲ್ಲ. ಇದಕ್ಕೆ ರಾಮ ಒಟ್ಟನೆ ಆವಾತದಲ್ಲಿದ್ದಾಗಲೇ ಮತ್ತೊಂದು ಅಪಾಯಕಾರಿ ಘಟನೆ ನಡೆಯಿತು. ಗ್ರಾಮದ ಕೆಲವು ಮಕ್ಕಳು ಆಡವಾಡುತ್ತಾ ಆ ದೊಡ್ಡ ದಾರಿಯಲ್ಲಿ ಬಿಡುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರಿಗೆ ಮತ್ತೆ ಬಾವಿಯಿಂದ ಅದೇ ಗುಡುಗುಡು ಶಬ್ದ ಕೇಳಿಸಿತು. ದೀಪಕ್, ಬಾವಿಗೆ ಯಾವ ಪ್ರಾಣಿ ಬಿದ್ದಿದೆ ಅನಿಸುತ್ತೆ. ಹೌದು, ಶಬ್ದ ಹಾಗೆ ಬರುತ್ತಿದೆ. ನೋಡು, ಯಾವುದಾದರೂ ಮೇಕೆ ಮರಿಯದಿದ್ದರೆ ಹಕ್ಕ ಹಾಕಿ ಹೊರತೆಗೆಯೋನ್. ಪಂಕ್ಚದಲ್ಲಿದ್ದೀಯಾ ನೀನು? ಅಲ್ಲದ್ಯಾ? ಮಕ್ಕಳಿಗೆ ಅದ ಒಟ್ಟನೆ ಗ್ರಾಮದಲ್ಲಿ ಇನ್ನಷ್ಟು ಭಯವನ್ನು ಹರಡಿತು. ಅವರು ಬಂದು ಗ್ರಾಮ ಸಭೆಯವರಿಗೆ ಎಲ್ಲ ಒಟ್ಟನೆಯನ್ನು ತಿಳಿಸಿದರು. ಹದ್ದು ಮುಖಂಡ ಕಾಕ, ನಾವು ನಮ್ಮ ಕಣ್ಣಾರೆ ನೋಡಿದೆವು. ಪಂಕಜ್ ಬಾವಿಯ ಬಳಿ ನಿಂತು ನಮಗೆ ಹೇಳುತ್ತಿದ್ದನು. ಇದ್ದಕ್ಕಿದ್ದಂತೆ ಬಾವಿಯಿಂದ ಒಂದು ಭಯಾನಕ ಪಂಜ ಹೊರಬಂದು ಪಂಕಜನನ್ನು ಕುತ್ತಿಗೆಯಿಂದ ಹಿಡಿದು ಒಳಗೆ ಅಲೆದುಕೊಂಡು ಹೋಯಿತು. ಆಮೇಲೆ ಹನಪಪ್ಪ ಕಾಕ, ನಾವು ಕೂಡೋಡಿ ಬಾವಿಯ ಬಳಿ ತಲುಪಿದೆವು. ಆದರೆ ಅಷ್ಟರೊಳಗೆ ಪಂಕ್ಚ ಬಾವಿಯಲ್ಲಿ ಮುಳುಗಿ ಹೋಗಿದ್ದನು. ಆದರೆ ಬಾವಿಯಲ್ಲಿ ಮುಳುಗಿದ ಅವನ ಶವ ಬೇಕಿತ್ತು. ಅದು ಜಾಲಿ ಹೋಯಿತು. ಕಾಕ, ಪುಂಡಿಯ ತಿಂದು ಹಾಕಬೇಕು. ಬೂತಿದ್ದರೆ ನಾವು ತಕ್ಷಣ ಅಲ್ಲಿಗೆ ತಲುಪಿದ್ದೆವು. ಹಾಗಾದರೆ ಪಂಕ್ಚನ ದೇಹಲ್ಲಿ ಹೋಯಿತು. ಹಾಕೊಂದು ಇದನ್ನೇ ಯೋಚಿಸಿದರೆ ಅದನ್ನು ಬಾವಿಯ ಭೂತ ತಿಂದಿದೆ ಎಂದು ಅನಿಸುತ್ತದೆ. ಮತ್ತು ಗ್ರಾಮದ ಜನರು ಆ ಬಾವಿಯಲ್ಲಿ ಒಂದು ಭೂತ ವಾಸಿಸುತ್ತದೆ ಎಂದು ನಂಬಿದ್ದರು. ಅದು ಬಾವಿಯ ಬಳಿ ಬರುವವರನ್ನು ಭಯಾನಕ ಪಂಜೆಯಿಂದ ಹೊಲ್ಗೆ ಚೆರೆದುಕೊಳ್ಳುತ್ತದೆ. ನಂತರ ಯಾರು ಆ ಬಾವಿಯ ಒಳಗೆ ಇಣುಕಿ ನೋಡಲು ಹೋಗಲಿಲ್ಲ. ಬಾವಿಯ ಪಕ್ಕದಿಂದಲೂ ಹಾದು ಹಂಗಲು ಜೀರಿ ಮಾಡಲಿಲ್ಲ. ಆ ಒಟ್ಟನೆ ನಡೆದು ಒಂದು ವಾರ ಕಳೆದಿತ್ತು. ದೆಪಕ್ಕಗೆ ಇದ್ದಕ್ಕಿದ್ದಂತೆ ಚೆನ್ನ ಹೊಳೆಯಿತು. ಅವನು ತನ್ನ ಒಬ್ಬ ಗಟ್ಟಿಮುಟ್ಟಾದ ಪಲ್ವಾನ ಸ್ನೇಹಿತನನ್ನು ಕರೆದುಕೊಂಡು ಬಾವಿಯ ಬಳಿ ತಲುಪಿದನು. ಅವನು ಬಾವಿಯ ಬಳಿ ಹಂಗುವುದನ್ನು ನೋಡಿ ಸ್ನೇಹಿತ ಹೆದರಿದನು. ಐಕ್ಯೂ, ದುಪ್ಪಕ್ಕೆ ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀಯ? ಆ ಬಾವಿಯಲ್ಲಿ ಭೂತಿ ಇದೆ ಅಂತ ನಿನಗೆ ಗೊತ್ತವ್ವ? ಅದು ತನ್ನ ಭಯಾನಕ ಪಂಜಗಳಿಂದ ಬಾವಿಯ ಬಳಿ ಬಂದವರನ್ನು ಜೇಲೆಕೊಳ್ಳುತ್ತದೆ. ಇತ್ತೀಚೆಗೆ ನಾವು ನಮ್ಮ ಒಬ್ಬ ಸ್ನೇಹಿತನನ್ನು ಕಳೆದುಕೊಂಡಿದ್ದೇವೆ. ಗೊತ್ತು, ಆದರೆ ನೀನು ಹೆದರ್ಬೇಟ್. ನಿನಗೇನು ಆಗಲ್ಲ ಅನ್ನಾಗಬೇಕೋ ಅನ್ನಗಾಗುತ್ತದೆ. ಹಾಗೊಂದು ಬಾವಿಯ ಬಳಿ ನಾನು ಹೊಂದರೆ ಆ ಭೂತದ ವ್ಯಾನ ಪಂಜ ಎಳೆಯಬೇಕಿದ್ದರೆ ಅದು ನನ್ನ ನುಟ್ಟತೆ. ಇಲ್ಲ, ನಾನು ನಿನ್ನನ್ನು ಹಗಲು ಬಿಡುವುದಿಲ್ಲ. ನಿನ್ನ ನಮ್ಮ ಸ್ನೇಹಿತನನ್ನು ಕಳೆದುಕೊಳ್ಳಲು ನಾನು ಬೇಸುವುದಿಲ್ಲ. ಬಾವಿಯ ಬಳಿಗೆ ನಾನು ಹೋಗುತ್ತೇನೆ. ನಿನ್ನು ನನ್ನನ್ನು ಒಲಿಸಲು ಬಯಸಿದರೆ ಒಂದು ಕೆಲಸ ಮಾಡು. ನಾನು ಬಾವಿಯ ಅಂಚಿನಿಂದ ಕೆಳಗೆ ಇಣುಕಿ ನೋಡುತ್ತೇನೆ. ಆಗ ನಿನ್ನು ನನ್ನ ಕಾಲುಗಳ ಬಳಿ ಮಾಗಿ ಅವುಗಳನ್ನು ಹಿಡಿದುಕೋ. ಇನ್ನು ನಿನ್ನು ಬಾ ಅಷ್ಟೇ. ಅಂಬಾ, ಒಬ್ಬನೇ ಜಲ್ಲಿಗೆ ಹೋಗ್ತೀಯಾ? ನಾ ಕೂಡ ಬರ್ತೀನಿ ನಿನ್ನ ಕಾಲು ಹಿಡಿಯೋಕೆ. ಅಂಬಾ, ಅದು ಇನ್ನಾಗಿತ್ತು. ಅದೇ ಭೂತ ಭಯಾನಕ ಪಂಜ. ಅದು ಇಲ್ಲಿಯವರೆಗೂ ಹಲವು ಜನರನ್ನು ಬಾವಿಗೆ ಎಳೆದುಕೊಂಡಿದೆ. ಇಂದು ನಿನ್ನು ಇಲ್ಲದಿದ್ದರೆ ಅದು ನನ್ನನ್ನು ಎಳೆದುಕೊಡುತ್ತಿತ್ತು. ಭೂತನೂ ತಿನ್ನೋಲ್ಲ ಅನ್ಸುತ್ತೆ. ಅಷ್ಟು ದುರ್ಬಲವಾಗಿದೆ. ಮುಂದೆ ಸಗಕ್ಕೆ ಇಬ್ಬರನ್ನು ಎಳೆಯೋಕೆ ಆಗಲ್ಲ. ಅದನ್ನೇ ನಾನು ಹೇಳುತ್ತಿರುವುದು. ಭೂತೊಂದೇ ಸಲಕಕ್ಕೆ ಯಾರು ಜೀವಗಳನ್ನು ಎಳೆಯಲು ಸಾಧ್ಯವಾಗಲಿಲ್ಲ. ನನ್ನ ಹೊಂದಿಗೆ ಬಾ. ಅಬ್ಬಾ, ಹೀನು ಮಾಡ್ತಿಂದಯ್ಯ? ಬಹುಶಃ ನಿನ್ನೆ ಆ ಭೂತದ ಪಂಜಿ ಇರಬಹುದು. ನನ್ನನ್ನು ಎಳೆದುಕೊಂಡು ಹೋದೆ. ಅಯ್ಯೋ, ಇದು ಅದೇ ಭಯಾನಕ ಪಂಜ.
ಅದು ನಿನ್ನನ್ನು ಎಳೆಯಲು ಪ್ರಯತ್ನಿಸುತ್ತಿತ್ತು ಮತ್ತು ಆ ಬಾಗಿಲು ತೆರೆದುಕೊಂಡಿತು. ನಮ್ಮ ಪಂಕ ಶಿಶ್ ಚಿಂತಿಸಬೇಡಿ, ಅಬ್ರಾಮ್ನಲ್ಲಿ ನಮ್ಮ ಬಹಿ ಹರಡಿದೆ. ಬಾವಿಯಿಂದ ಹೊರಬಂದು ಜನರನ್ನು ಎಳೆದುಕೊಳ್ಳುವ ಭಯಾನಕ ಭೂತದ ಪಂಜದಿಂದಾಗಿ ಯಾರೂ ಅಖರೆ ಬರಲು ಜೇಕಿ ಮಾರುವುದಿಲ್ಲ. ಆಗ ನಮ್ಮ ದಾರಿ ಸ್ಪಷ್ಟವಾಗಿದೆ. ಇನ್ನು 4 ದಿನದ ಕೆಲಸ ಮಾತ್ರ ಬಾಕಿ ಇದೆ. ಅದರ ನಂತರ ಆ ಸುರಂಗ ಗ್ರಾಮದ ಹರೆಯ ಹವೇಲಿಯನ್ನು ತಲುಪುತ್ತದೆ ಮತ್ತು ನಾವು ಅದರ ನಿರ್ಮಾಳಿಗೆಯಲ್ಲಿ ಇಟ್ಟಿರುವ ಕೋಟಿಗಟ್ಟಲೆ ನಿಧಿಯನ್ನು ಬಹಳ ಸುಲಭವಾಗಿ ಆ ಬಾವಿಯ ಮೂಲ ಹೊರತೆಗೆಯುತ್ತೇವೆ. ಆದರೆ ಆ ಬಾವಿಯನ್ನೇ ಯಾಕೆ ಆರಿಸಿಕೊಂಡಿರಿ ಬಾಸ್? ಯಾಕೆಂದರೆ ನನ್ನ ಅಧ್ಯಯನದ ಪ್ರಕಾರ ಆ ನಿಧಿಯನ್ನು ತಲುಪಲು ಮತ್ತು ಅದನ್ನು ಸುಲಭವಾಗಿ ಹೊರತೆಗೆಯಲು ಬೇರೆ ಯಾವುದೇ ದಾರಿ ಇರಲಿಲ್ಲ. ನಾವು ಹಾಗೆ ಹೋಗಿದ್ದರೆ ಯಾರಾದರೂ ಸಾಮಾನು ಎಲ್ಲಿಂದ ಬಂತು, ಅಲ್ಲಿಗೆ ತೆಗೆದುಕೊಂಡು ಹೊರಗುತ್ತಿದ್ದೀರಿ ಎಂದು ಕೇಳಬಹುದಿತ್ತು. ಆದರೆ ಆಗ ಹುತದ ಗೆದಿಂದ ಇಲ್ಲಿ ಯಾರು ಬರುವುದಿಲ್ಲ ಮತ್ತು ಯಾರು ಅನ್ನನನ್ನು ಕೇಳುವ ಪ್ರಶ್ನೆಯೇ ಇಲ್ಲ. ಹಾಗಾದ್ರೆ ಇದು ಬಾವಿಯ ಹೂತದ ರಹಸ್ಯ. ಹಾಗೊದ್ದು ನಮ್ಮ ಬ್ರಾಹ್ಮದ ಹಲಿಯ ಹವೇಲಿಯ ನಿಧಿಯನ್ನು ಲೋಟಿ ಮಾಡಲು ಹೊರಟಿದ್ದಾರೆ. ಆತ್ಪಿಯು ಕಾಕ ದರೋಗೆ ಅಣ್ಣಾಂಜಿವಲ್ಲಿ ಹದ್ದು ನಾನೇ ಅವರಿಗೆ ಹೇಳಿದ್ದೆ. ಆದರೆ ಭೂತ ನನ್ನನ್ನು ಬಾವಿಗೆ ಜಲೆಯಲು ಸಾಧ್ಯವಾಗದಿದ್ದರೆ ನಾನು ನಿಮ್ಮನ್ನು ಬಾವಿಗೆ ಜಲೆದುಕೊಂಡು ಹಾರುತ್ತೇನೆ. ಆಗ ನೀವು ಇನ್ನೂ ತೊಂದರೆ ಇದೆ ಎಂದು ಅರ್ಥ ಮಾಡಿಕೊಳ್ಳಿ ಮತ್ತು ನೀವು ಕೂಡ ಬನ್ನಿ. ಆ ಜನರು ತೋಟದಲ್ಲಿ ಅಡಗಿ ಕುಳಿತು ನಮ್ಮನನ್ನು ನೋಡುತ್ತಿದ್ದರು. ಆದರೆ ದೊಪಕ್ ಮಗು, ಇದರಲ್ಲಿ ಇನ್ನೂ ತೊಂದರೆ ಇದೆ ಎಂದು ನಿನಗೆ ಹೇಗೆ ಅನುಮಾನ ಬಂತು? ದರೋಗೆ ಅನ್ನ ಬಾವಿಯ ಭೂತಿ ಯಾರನ್ನಾದರೂ ಎಳೆದಾಗಲಿಲ್ಲ, ಒಬ್ಬನನ್ನು ಮಾತ್ರ ಎಳೆದಿದೆ. ಇದರ ನೇರ ಅಲವೇನೆಂದರೆ ಭೂತ ಸಾಮೂಹಕ್ಕೆ ಒಬ್ಬ ಮನುಷ್ಯನನ್ನು ಮಾತ್ರ ಜೆರೆಯುವಷ್ಟು. ಹೋಗೆಂದರೆ ಆ ಪಂಜದಲ್ಲಿ ಒಬ್ಬ ಮನುಷ್ಯನ ಕುತ್ತಿಗೆ ಮಾತ್ರ ಬರಬಹುದು ಮತ್ತು ಇದನ್ನು ನಿರ್ವಹಿಸುವ ಯಂತ್ರದಲ್ಲಿ ಅಷ್ಟು ಶಕ್ತಿ ಇಲ್ಲ. ಆದರೆ ಬಾವಿಯ ಬಳಿ ತಲುಪಿದ ತಕ್ಷಣ ಗುಡುಗುಡು ಶಬ್ದ ಹೇಗೆ ಬರ್ತತಿತ್ತು ನೋಡಿ, ಅದುರಿನ ಗೋಡೆಯ ಮೇಲೆ ಸಿಸಿಟಿವಿ ಪರ್ದೆ ಇದೆ. ಬಾವಿಯ ಬಳಿ ಬರುವವರು ಅದರ ಮೇಲೆ ಕಾಣಿಸುತ್ತಿದ್ದರು. ಆಗ ಯಂತ್ರವನ್ನು ಚಾಲನೆ ಮಾಡಿ ಬಾವಿಯ ನೀರಿನಲ್ಲಿ ಗುಡುಗುಂಡು ಶಬ್ದವನ್ನು ಉಂಟು ಮಾಡುತ್ತಿದ್ದರು. ಇದರಿಂದ ಶಬ್ದ ಕೇಳಿ ಯಾರಾದರೂ ಬಾವಿಯರೊಳಗೆ ಇಣುಕಿ ನೋಡಲು ಬಂದರೆ ಇದು ಅವರನ್ನು ಎಳೆಕೊಳ್ಳುತ್ತದೆ. ದಪ್ಪಕ್ನ ಜಾಣ್ಮೆಯಿಂದಾಗಿ ಬ್ರಾಹ್ಮದ ಹಳಿಯ ಹವೇಲಿಯ ನಿಧಿಯನ್ನು ಕದಿಯಲು ಯೋಜಿಸುತ್ತಿದ್ದ ಕಳ್ಳರು ಸಿಕ್ಕಿಬಿದ್ದರು. ಬಾವಿಯ ಭೂತದಿಂದ ತೊಂದರೆಗೊಳಗಾಗಿದ್ದ ಇಡೀ ಗ್ರಾಮಕ್ಕೆ ಮುಕ್ತಿ ಸಿಕ್ಕಿತು. ಅದರಿಂದ ಸ್ನೇಹಿತರೆ, ಯಾವುದೇ ವದಂತಿಯನ್ನು ಕೇಳಿ ಹೆದರಿ ಕುಳಿತುಕೊಳ್ಳುವುದರಿಂದ ಏನೂ ಆಗುವುದಿಲ್ಲ. ಆ ವದಂತಿಯ ಆಳಕ್ಕೆ ಹೊಂದರೆ ಮಾತ್ರ ಅದರ ಪರಿಹಾರ ಸಿಗುತ್ತದೆ.